2019 ರಿಂದ 2023 ತನಕ ಏನು ಅವ್ಯವಹಾರ ಆಗಿತ್ತು 50-50 ಸೈಟ್ ತಗೊಳ್ಳೋ ವಿಚಾರದಲ್ಲಿ ಆ ಸೈಟ್ಗಳನ್ನ ನಾವು ರದ್ದು ಮಾಡಿದ್ದೀವಿ. 2019ಕ್ಕಿಂತ ಮುಂಚಿಂದು ಏನಿದೆ ಸೈಟ್ಗಳು ಅದನ್ನು ಕೂಡ ನಾವು ಸ್ಕ್ರೂಟಿನೈಸ್ ಮಾಡ್ತಿದ್ದೀವಿ. ಪ್ರತಿಯೊಂದು ಕೇಸು ಕೂಡ ನಾವು ಸ್ಕ್ರೂಟಿನಿ ಮಾಡಿ ಯಾವ್ದು ಜೆನ್ಯೂನು ಯಾವ್ದು ಅವ್ಯವಹಾರ ಆಗಿದೆ ನೋಡ್ಬಿಟ್ಟು ಯಾವ್ದು ಇಲ್ಲಿಗಲ್ ಆಗಿದೆ ಆ ಸೈಟ್ಗಳನ್ನು ಕೂಡ ನಾವು ನಂತರ ರದ್ದು ಮಾಡ್ತೀವಿ. 1000ಕ್ಕೂ ಮೇಲಿನ ಸೈಟ್ಗಳನ್ನ ನಾವು ರದ್ದು ಮಾಡಿ 1100 ಅಕ್ರಮ ಆಗಿದೆ ತೆಗೆದುಕೊಂಡೋದಕ್ಕೆ ಯಾವುದೇ ಪರಿಹಾರ ಕೊಡೋಕ್ಕಾಗೋದಿಲ್ಲ. ನಾವೇನಾದ್ರೂ ಕೋರ್ಟ್ ಆತರ ಆರ್ಡರ್ ಇದೆ ನಾವು ಕೋರ್ಟ್ ಅದನ್ನ ಫೈಟ್ ಮಾಡ್ತೀವಿ. ಅಸೆಂಬ್ಲಿಲೂ ಕೂಡ ಅದನ್ನೇ ಗಲಾಟೆ ಮಾಡಿದ್ದೀವಿ. ಅಸೆಂಬ್ಲಿಲೂ ಕೂಡ ನಾವು ಚರ್ಚೆಗೆ ಬನ್ನಿ, ನೀವು ಏನೇ ಪ್ರಶ್ನೆ ಕೇಳಿ ಅದಕ್ಕೆ ಸಮಾಧಾನ ಕೊಡೋದಕ್ಕೆ ನಾವು ತಯಾರಿದ್ದೀವಿ ಅಂತ ಹೇಳಿದ್ರು ಕೂಡ ಅವ್ರು ಚರ್ಚೆಗೆ ಬರಲಿಲ್ಲ. ಸೊ ರಾಜಕೀಯ ಕಾರಣಗಳಿಗೋಸ್ಕರ ರಾಜೀನಾಮೆ ಕೇಳ್ತಾ ಇದ್ದಾರೆ ಹೊರತು ನಾಗೇಂದ್ರ ಅವ್ರ ಬಗ್ಗೆ ಯಾವುದೇ ಬಲವಾದಂತಹ ಸಾಕ್ಷ್ಯಾಧಾರಗಳಿಲ್ಲ. This video is sponsored by Mahalakshmi Jewelers, Mannur Multi Speciality Hospital, KBN Union, Royal PU College of Science and Commerce, Imran Silk House, Al Sharia Group of Institutions, and by Ideal with G. ಮೂಡ ವಿಚಾರದಲ್ಲಿ ತಾವು ಒಂದು ಆದೇಶವನ್ನು ಮಾಡಿದ್ರು 50-50 ವಿಚಾರದಲ್ಲಿ ಅದಕ್ಕೆ ಕ್ಲಾರಿಟಿ ಏನು 2023 ನಂತರದ ಹಳೆದ ಏನು? ಈಗ 2019 ರಿಂದ 2023 ತನಕ ಏನು ಅವ್ಯವಹಾರ ಆಗಿತ್ತು 50-50 ಸೈಟ್ ತಗೊಳ್ಳೋ ವಿಚಾರದಲ್ಲಿ ಆ ಸೈಟ್ಗಳನ್ನ ನಾವು ರದ್ದು ಮಾಡಿದ್ದೀವಿ. ಮತ್ತೆ ಇನ್ನು 2019ಕ್ಕಿಂತ ಮುಂಚಿಂದ ಏನು ಸೈಟ್ಗಳಿದ್ವು ಏನು 2019 ರಿಂದ 2023 ತನಕ ಏನು ಅಕ್ರಮವಾಗಿ 50-50 ಇದರೊಳಗೆ ಸ್ಕೀಮ್ ನಲ್ಲಿ ಮೂಡ ಸೈಟ್ಗಳನ್ನ ಅಕ್ರಮವಾಗಿ ಕೊಟ್ಟಿದ್ರು, ಪರಿಹಾರ ತೆಗೆದುಕೊಂಡಿದ್ರು, ಆ ಸೈಟ್ಗಳನ್ನ ರದ್ದು ಮಾಡಿದ್ದೀವಿ. 2019ಕ್ಕಿಂತ ಮುಂಚಿಂದು ಏನಿದೆ ಸೈಟ್ಗಳು ಅದನ್ನು ಕೂಡ ನಾವು ಸ್ಕ್ರೂಟಿನೈಸ್ ಮಾಡ್ತಿದ್ದೀವಿ. ಪ್ರತಿಯೊಂದು ಕೇಸು ಕೂಡ ನಾವು ಸ್ಕ್ರೂಟಿನಿ ಮಾಡಿ ಯಾವ್ದು ಜೆನ್ಯೂನು ಯಾವ್ದು ಅವ್ಯವಹಾರ ಆಗಿದೆ ನೋಡ್ಬಿಟ್ಟು ಯಾವ್ದು ಇಲ್ಲಿಗಲ್ ಆಗಿದೆ ಆ ಸೈಟ್ಗಳನ್ನು ಕೂಡ ನಾವು ನಂತರ ರದ್ದು ಮಾಡ್ತೀವಿ. 2023 ನಂತರದಲ್ಲ 2019 ರಿಂದ 23 ಯಾಕಂದ್ರೆ ಆದೇಶದಲ್ಲಿ 2023 ಆದೇಶ ಅಂತಿದೆ. ಹಾಗಾಗಿ ಬಹಳ ಜನ 2019 ರಿಂದ 23 ಸುಮಾರು 1000ಕ್ಕೂ ಮೇಲಿನ ಸೈಟ್ಗಳನ್ನ ನಾವು ರದ್ದು ಮಾಡಿ 1100 50-50 ಸೈಟ್ಗಳ ಬದಲಿ ನಿವೇಶನ ಸೈಟ್ಗಳು. ಹೌದು, ಇವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಷ್ಟೊಂದು ಜನ ಅವರು ಭೂ ಸ್ವಾಧೀನ ಆಗಿಲ್ಲದೆ ಹೋದ್ರು ಕೂಡ ನಾವು ಸೈಟ್ ಭೂಮಿ ಕೊಟ್ಟಿದ್ದೀವಿ ಅಂತ ಹೇಳಿ ಅದಕ್ಕೆ ಪರಿಹಾರ ತೆಗೆದುಕೊಂಡಿದ್ದಾರೆ ಅಕ್ರಮವಾಗಿ. ಮತ್ತೆ ಎಷ್ಟೊಂದು ಜನ ಬೇರೆ ಬೇರೆ ಯಾವುದೋ ಕಾರಣಕ್ಕೆ ರಸ್ತೆಗೆ ತಗೊಂಡಿರೋದನ್ನ ಕೂಡ ತಮ್ಮ ಭೂಮಿ ಪೂರ್ತಿಯಾಗಿ ಹೋಗಿದೆ ಅಂತ ಹೇಳಿ ಅವರು ಪರಿಹಾರ ತೆಗೆದುಕೊಂಡಿದ್ದಾರೆ ಮೂಡಾಯಿಂದ. ಅದೆಲ್ಲ ಅಕ್ರಮವಾಗಿ ಆಗಿರುವಂತಹ ಪರಿಹಾರಗಳು ಕೊಟ್ಟಿರೋದು. ಸೊ ಹಾಗಾಗಿ ಆ ಸೈಟ್ಗಳನ್ನ ರದ್ದು ಮಾಡಿ ಕಳಿಸಿದೆ. ಗೊತ್ತಿರೋ ನಂಗೆ ಮಾತಾಡೋ ಆ ಮಾಹಿತಿ ಎಲ್ಲ ನಾನು ಆಮೇಲೆ ಕಳಿಸ್ಕೊಡ್ತೀನಿ. ಈಗ ಮನೆಗಳು ಯಾರಾದ್ರೂ ಕಟ್ಟಿದ್ರೆ ಅದ್ರ ಬಗ್ಗೆ ಕೇಳ್ತೀನಿ ಎಷ್ಟು ಮನೆಗಳು ಕಟ್ಟಿದ್ದಾರೆ ಅಂತ ಹೇಳಿ. ಅದನ್ನು ಕೂಡ ಏನ್ ಮಾಡ್ಬೇಕಾಗುತ್ತೆ ಕಾನೂನು ಪ್ರಕಾರ ಅದನ್ನ ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ. ಇವತ್ತು ದಸರಾ ವಿಚಾರ ನನಗೆ ಪೂರ್ತಿ ಮಾಹಿತಿ ತೆಗೆದುಕೊಂಡು ಏನಂತಾಗಿದೆ ಅಕ್ರಮವಾಗಿ ತೆಗೆದುಕೊಳ್ಳುವಂತ ಪರಿಹಾರ ಅಕ್ರಮವಾಗಿ ತೆಗೆದುಕೊಳ್ಳೋದಕ್ಕೆ ಯಾವುದೇ ಪರಿಹಾರ ಕೊಡೋಕ್ಕಾಗೋದಿಲ್ಲ. ನಾವೇನಾದ್ರೂ ಕೋರ್ಟ್ ಆತರ ಆರ್ಡರ್ ಇದೆ ನಾವು ಕೋರ್ಟ್ ಅದನ್ನ ಫೈಟ್ ಮಾಡ್ತೀವಿ. ನಾಗೇಂದ್ರ ರಾಜೀನಾಮೆ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟ ಕೂಗಿದೆ ಬಿಜೆಪಿ ಅವ್ರದ್ದು. ಪಾದಯಾತ್ರೆ ಕೂಡ ಮಾಡಕ್ಕೆ ರೆಡಿಯಾಗಿದ್ದಾರೆ. ಅವ್ರು ಮಾಡ್ಲಿ. ಅಸೆಂಬ್ಲಿಲೂ ಕೂಡ ಅದನ್ನೇ ಗಲಾಟೆ ಮಾಡಿದ್ದೀವಿ. ಅಸೆಂಬ್ಲಿಲೂ ಕೂಡ ನಾವು ಚರ್ಚೆಗೆ ಬನ್ನಿ, ನೀವು ಏನೇ ಪ್ರಶ್ನೆ ಕೇಳಿ ಅದಕ್ಕೆ ಸಮಾಧಾನ ಕೊಡೋದಕ್ಕೆ ನಾವು ತಯಾರಿದ್ದೀವಿ ಅಂತ ಹೇಳಿದ್ರು ಕೂಡ ಅವ್ರು ಚರ್ಚೆಗೆ ಬರಲಿಲ್ಲ. ಸೊ ರಾಜಕೀಯ ಕಾರಣಗಳಿಗೋಸ್ಕರ ರಾಜೀನಾಮೆ ಕೇಳ್ತಾ ಇದ್ದಾರೆ ಹೊರತು ನಾಗೇಂದ್ರ ಅವ್ರ ಬಗ್ಗೆ ಯಾವುದೇ ಬಲವಾದಂತಹ ಸಾಕ್ಷ್ಯಾಧಾರಗಳಿಲ್ಲ. ಸೊ ಹಾಗಾಗಿ ಅವ್ರು ರಾಜಕೀಯ ಮಾಡೋಕ್ಕೋಸ್ಕರ ಕೇಳ್ತಾ ಇದ್ದಾರೆ. ಈಗ ನೇಪಾಳದ ಪ್ರವಾಹದ ವಿಚಾರದಲ್ಲಿ ಮೈಸೂರಿನವರು ಯಾರು ತಿಳ್ಕೊಂಡ್ರೆ ಇಲ್ಲ, ಮೈಸೂರಿನವರು ಇದುವರೆಗೂ ಯಾರು ಸಿಕ್ಕಾಕೊಂಡಿದ್ದಾರೆ ನನಗೇನು ಮಾಹಿತಿ ಬಂದಿಲ್ಲ. ನಾನು ಅದ್ರ ಬಗ್ಗೆ ಕೂಡ ತಿಳ್ಕೊಳ್ತೀನಿ. ಈಗಾಗಲೇ ಮುಖ್ಯಮಂತ್ರಿಗಳು ಅದ್ರ ವಿಚಾರವಾಗಿ ಮಾತನಾಡಿದ್ದಾರೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನಾ ಅದ್ರ ವಿಷಯವಾಗಿ ನೀನು ಮತ್ತೆ ಮಾತಾಡ್ತೀನಿ. ಈಗ ಬಿಟ್ಬಿಡಿ, ಈಗ ಮೂಡೋದು ಆಮೇಲೆ ಮಾಹಿತಿ ತಗೊಂಡು ಮಾತಾಡ್ತಾರೆ. ರವಿ ಅವರು ಆಮೇಲೆ ಮಾತಾಡೋದು. This video is sponsored by Mahalakshmi Jewelers, Mannur Multi Speciality Hospital, KBN Union, Royal PU College of Science and Commerce, Imran Silk House, Al Sharia Group of Institutions, and by Ideal with G.